ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಒಂದೇ ಒಂದು ಕೆಂಪು ಇಟ್ಟಿಗೆ ಇದ್ರೆ ಸಾಕು, ಮಂಗಳ ದೋಷದಿಂದ ನಿಮಗೆ ಶಾಶ್ವತ ಮುಕ್ತಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಕೆಲವೊಮ್ಮೆ ಹೊಸದಾಗಿ ಡ್ರೆಸ್ ಮಾಡಿಕೊಂಡು ಹೊರಗಡೆ ಹೋಗ್ಬೇಕು ಅಂತಂದ್ರೆ ಸಾಕು, ವಿಪರೀತ ತಲೆನೋವು, ಮೈಕೈ ನೋವು ಶುರುವಾಗ್ಬಿಡುತ್ತೆ. ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ಯೋಚನೆ ಮಾಡಿದೀರಾ? ಇನ್ನು ಹೊಸ ಮನೆ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಇನ್ನೇನು ಫೈನಲ್ ಮಾಡ್ಬಿಡ್ತೀರಾ. ಇದೇ ಸಮಯಕ್ಕೆ ಏನಾದ್ರೂ ವಿಘ್ನ ಬಂದು ಮನೆ ಖರೀದಿ ಮಾಡೋದೇ ಬೇಡ ಅಂತ ಅನ್ಕೊಂಡ್ಬಿಡ್ತೀರಾ. ಅದೇ ರೀತಿ ಮನೆಯವರೆಲ್ಲ ಹುಡುಗ ಅಥವಾ ಹುಡುಗಿಯನ್ನ ನೋಡಿ ಮದುವೆ ನಿಶ್ಚಯ ಮಾಡಿರ್ತಾರೆ. ಕೊನೆ ಘಳಿಗೆಯಲ್ಲಿ ಮದುವೆನೇ ಮುರಿದು ಬೀಳುತ್ತೆ. ಹಾಗೇನೆ ನೀವು ಗಟ್ಟಿಮುಟ್ಟಾಗಿ ಆರೋಗ್ಯವಂತರಾಗಿರ್ತೀರಾ. ಅದೇನಾಗುತ್ತೋ ಏನೋ, ಚಿತ್ರ ವಿಚಿತ್ರ ಕಾಯಿಲೆಗಳಿಂದ ನರಳಾಡ್ತೀರಾ ಅಥವಾ ಒದ್ದಾಡ್ತೀರಾ. ನಾವಿದಿಷ್ಟು ಹೇಳಿದ್ದು ಸ್ಯಾಂಪಲ್ಗಳಷ್ಟೇ. ಇನ್ನು ಅದೆಷ್ಟೋ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಎದುರಾಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನಿರಬಹುದು ಅನ್ನೋದನ್ನ ಯಾವತ್ತಾದ್ರೂ ಯೋಚಿಸಿದೀರಾ? ಇಲ್ಲ ಯಾರಾದ್ರೂ ಪಂಡಿತರ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಿದೀರಾ? ಯಾಕಂದ್ರೆ ಇದೆಲ್ಲ ನಿಮ್ಮ ಜಾತಕದಲ್ಲಿರುವಂತಹ ಮಂಗಳ ಗ್ರಹ ಆಡ್ತಿರುವಂತಹ ಆಟ. ಮಂಗಳನಿಗೆ ಚೂರೇ ಚೂರು ದೋಷ ತಾಕಿದ್ರೂ ಅಲ್ಲಿ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಇದಕ್ಕೆ ಏನೂ ಪರಿಹಾರನೇ ಇಲ್ವಾ ಅಂತ ಅನ್ಕೊಳ್ಬೇಡಿ. ಇದಕ್ಕೂ ಪರಿಹಾರ ಇದೆ. ಆ ಪರಿಹಾರ ಒಂದೇ ಒಂದು ಕೆಂಪು ಇಟ್ಟಿಗೆಯಿಂದ ಸಾಧ್ಯ. ಅದು ಹೇಗಂತೀರಾ? ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳ ದೋಷವು ಜಾತಕದಲ್ಲೇ ಇರುವಂತಹ ಅತ್ಯಂತ ಅಪಾಯಕಾರಿಯಾದಂತಹ ದೋಷವಾಗಿದೆ. ಇದು ವ್ಯಕ್ತಿಯ ಜೀವನದ ಎಲ್ಲಾ ಹಂತಗಳಲ್ಲೂ, ಅದರಲ್ಲೂ ವಿಶೇಷವಾಗಿ ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ. ಮಂಗಳ ಗ್ರಹವು ವ್ಯಕ್ತಿಗಳ ಜೀವನದಲ್ಲಿ ದುರಾದೃಷ್ಟ ಮತ್ತು ಬಹಳಷ್ಟು ಸಮಸ್ಯೆಗಳನ್ನು ತರುತ್ತೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜಾತಕದ 1, 2, 4, 7, 8 ಅಥವಾ 12ನೇ ಮನೆಯಲ್ಲಿ ಮಂಗಳ ದೋಷ ಅಥವಾ ಮಂಗಳ ಗ್ರಹವು ಸ್ಥಾನ ಪಡೆದ್ರೆ ವ್ಯಕ್ತಿಯನ್ನ ಮಾಂಗಲಿಕ ಅಂತ ಪರಿಗಣಿಸಲಾಗುತ್ತೆ. ಮಾಂಗಲಿಕ ಅಥವಾ ಮಂಗಳ ದೋಷವನ್ನ ತುಂಬಾ ಅಶುಭ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮಂಗಳ ಗ್ರಹ ಏನಾದ್ರೂ ವ್ಯಕ್ತಿಯ ಜಾತಕದ 4ನೇ ಮನೆಯಲ್ಲಿ ಇದ್ದಿದ್ದೇ ಆದಲ್ಲಿ ಅದು ವ್ಯಕ್ತಿಯು ಜೀವನದಲ್ಲಿ ಒಂದೊಂದು ರೂಪಾಯಿಗೂ ಒದ್ದಾಡೋ ಹಾಗೆ ಮಾಡಿಬಿಡುತ್ತೆ ಮತ್ತು ಅವನು ಅಥವಾ ಅವಳು ಪದೇ ಪದೇ ಸಾಲ ಮಾಡುವಂತಹ ದಿನಗಳು ಎದುರಾಗ್ತಾ ಇರುತ್ತವೆ. ಹಾಗೇನೆ ಇದೇ ಮಂಗಳ ಗ್ರಹ ಏನಾದ್ರೂ ಜಾತಕದ 12ನೇ ಮನೆಯಲ್ಲಿ ಇದ್ದಿದ್ದೇ ಆದಲ್ಲಿ ವ್ಯಕ್ತಿಯು ಮಾನಸಿಕ ಸಮಸ್ಯೆಗಳಿಂದ ಒದ್ದಾಡೋ ಹಾಗಾಗುತ್ತೆ. ಇದೆಲ್ಲದರ ಜೊತೆಗೆ ಈ ದೋಷದಿಂದ ವ್ಯಕ್ತಿಯ ವ್ಯಾಪಾರ, ವಹಿವಾಟು ಹಾಗೂ ವೈವಾಹಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಸೂಕ್ತ ಪರಿಹಾರ ಮಾಡದೇ ಇದ್ದಲ್ಲಿ ಸಂಗಾತಿಯ ಸಾವಿಗೂ ಇದು ಕಾರಣ ಆಗಬಹುದು ಅಂತ ಹೇಳಲಾಗುತ್ತೆ. ಈ ದೋಷದ ಋಣಾತ್ಮಕ ಪರಿಣಾಮಗಳನ್ನ ತೊಡೆದು ಹಾಕೋದಕ್ಕೆ ಕೆಲ ಪೂಜೆಗಳನ್ನು ಕೂಡ ಮಾಡಬಹುದು ಅಂತ ಹಿರಿಯರು ಹೇಳ್ತಾರೆ. ಇನ್ನು ಯಾರಾದ್ರೂ ಮಂಗಳ ದೋಷಕ್ಕೆ ಒಳಗಾದವರು ಇದ್ದಲ್ಲಿ ಅವರು ಕುಂಭ ವಿವಾಹ ಎಂಬ ಈ ಆಚರಣೆಯನ್ನ ಮಾಡೋ ಮೂಲಕ ಮಂಗಳ ದೋಷದ ಋಣಾತ್ಮಕ ಪರಿಣಾಮಗಳನ್ನ ರದ್ದುಗೊಳಿಸಬಹುದು. ಹಿಂದೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಂಗಲಿಕ ವ್ಯಕ್ತಿಯನ್ನ ಬಾಳೆ ಮರ, ಅಶ್ವತ್ಥ ಮರ ಅಥವಾ ವಿಷ್ಣುವಿನ ಬೆಳ್ಳಿ ಅಥವಾ ಚಿನ್ನದ ವಿಗ್ರಹವನ್ನ ಮದುವೆಯಾಗುವಂಥ ಕ್ರಮ ಇದೆ. ಹೀಗೆ ಮಾಡಿದಲ್ಲಿ ಮಂಗಳ ದೋಷದಿಂದ ಮುಕ್ತರಾಗಬಹುದು ಅನ್ನೋ ನಂಬಿಕೆ ಇದೆ. ಇದರ ಜೊತೆಗೆ ಕೆಲ ವಿಶೇಷ ಹೋಮ, ಹವನ ಹಾಗೂ ಪೂಜೆಗಳನ್ನ ಮಾಡೋದಕ್ಕೂ ಜ್ಯೋತಿಷ್ಯಗಳು ಹೇಳ್ತಾರೆ. ಇದರ ಜೊತೆಗೆ ನೀವು ಮಾಡಬೇಕಾಗಿರೋ ಇನ್ನೊಂದು ಅದ್ಭುತ ಉಪಾಯ ಇದೆ. ಈ ಉಪಾಯ ಮಾಡೋದ್ರಿಂದ ಮಂಗಳ ದೋಷದಿಂದ ಉಂಟಾಗೋ ಆರೋಗ್ಯದ ಸಮಸ್ಯೆಗಳು ಮಂಗಮಯವಾಗೋಗ್ಬಿಡುತ್ತೆ. ಅದರಲ್ಲೂ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಉಪಾಯ ಮಾಡೋದಕ್ಕೆ ಏನಿಲ್ಲ ಅಂತಂದ್ರೂ 25ರಿಂದ 50 ರೂಪಾಯಿಗಳು ಬೇಕಾಗಬಹುದು ಅಷ್ಟೇ. ಅಷ್ಟಕ್ಕೂ ಆ ಉಪಾಯ ಏನು ಅಂತೀರಾ? ಅದೇ ಕೆಂಪು ಇಟ್ಟಿಗೆಯ ಉಪಾಯ. ಈ ಉಪಾಯದ ಹೆಸರು ಕೇಳಿದ ತಕ್ಷಣ ಕೆಂಪು ಇಟ್ಟಿಗೆಗೂ ಈ ಮಂಗಳ ದೋಷಕ್ಕೂ ಏನ್ ಸಂಬಂಧ? ಅದು ಹೇಗೆ ದೋಷದಿಂದ ಮುಕ್ತರಾಗೋದಕ್ಕೆ ಸಾಧ್ಯ
ಅನ್ನೋ ಪ್ರಶ್ನೆ ಸಹಜವಾಗಿ ನಿಮಗೆ ಕಾಡೇ ಕಾಡುತ್ತೆ. ಈ ಪ್ರಶ್ನೆಗೂ ನಮ್ಮ ಬಳಿ ಉತ್ತರ ಇದೆ. ಕೆಂಪು ಬಣ್ಣದ ಇಟ್ಟಿಗೆಯನ್ನ ಹೇಗೆ ಸಿದ್ಧ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಲ್ವಾ? ಮಣ್ಣು ಮತ್ತು ನೀರನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಅದಕ್ಕೆ ಚೌಕಾಕಾರದ ಆಕಾರವನ್ನ ಕೊಟ್ಟು ಧಗಧಗಿಸುವ ಬೆಂಕಿಯಲ್ಲಿ ಇಟ್ಟು ಸುಟ್ಟು ಬಿಡ್ತಾರೆ. ಹೀಗೆ 3, 4 ಅಥವಾ 5 ಸಾರಿ ಮಾಡಿದ ಮೇಲೇನೆ ಕೆಂಪು ಇಟ್ಟಿಗೆ ಸಿದ್ಧವಾಗೋದು. ಹೀಗೆ ಧಗಧಗಿಸುವ ಬೆಂಕಿಯ ಗೂಡಿಗೆ ಭಟ್ಟಿ ಅಂತ ಹೇಳಲಾಗುತ್ತೆ. ಇದೇ ಭಟ್ಟಿ ಮಂಗಳದ ಪ್ರತೀಕವಾಗಿರುತ್ತೆ. ಈಗ ಭಟ್ಟಿಯಲ್ಲಿ ಸುಟ್ಟು ಮನೆಯನ್ನ ಕಟ್ಟೋದಕ್ಕೆ ಬಳಸೋ ಇಟ್ಟಿಗೆಯನ್ನ ತಗೊಳ್ಳಿ. ಹಾಗಂತ ಎಲ್ಲಾದ್ರೂ ಮನೆ ಕಟ್ಟೋದಕ್ಕೆ ಇಟ್ಟಿರುವಂಥದ್ದೋ ಇಲ್ಲ ಕಟ್ಟಡವನ್ನ ಉರುಳಿಸಿ ಬೀಳಿಸುವಾಗ ಅಲ್ಲಿ ಇರೋದನ್ನೋ ಯಾವ ಕಾರಣಕ್ಕೂ ಬಳಸಬೇಡಿ. ಯಾವ ಕೆಂಪು ಇಟ್ಟಿಗೆ ವರದಾನ ಆಗ್ಬೇಕೋ ಅದೇ ಇಟ್ಟಿಗೆ ಶಾಪ ಆಗಬಹುದು. ಹಾಗಾಗಿ ಈ ಕೆಂಪು ಇಟ್ಟಿಗೆಯನ್ನ ದುಡ್ಡು ಕೊಟ್ಟೆ ಹೊಸದಾಗಿ ಖರೀದಿ ಮಾಡಿಕೊಂಡು ಮನೆಗೆ ತನ್ನಿ. ಹೀಗೆ ತಂದ ಇಟ್ಟಿಗೆಯನ್ನ ಒಂದು ಬಕೆಟ್ನಲ್ಲಿ ನೀರು ಹಾಕಿ ಅದರಲ್ಲಿ ಮುಳುಗಿಸಿಟ್ಬಿಡಿ. 1 ರಿಂದ 2 ಗಂಟೆ ಮುಳುಗಿಸಿಟ್ಟ ನಂತರ ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ಗಾಳಿಗೆ ಆರೋದಕ್ಕೆ ಬಿಟ್ಬಿಡಿ. ಈ ಉಪಾಯದ ಜೊತೆಗೆ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೆಂಪು ಇಟ್ಟಿಗೆ ದಾನ ಮಾಡುವ ಅವಕಾಶ ಇದ್ದಲ್ಲಿ ತಪ್ಪದೆ ದಾನ ಮಾಡಿ. ನಿಮ್ಮ ಕುಂಡಲಿಯಲ್ಲಿ ಮಂಗಳ ಎಷ್ಟನೇ ಸ್ಥಾನದಲ್ಲಿದ್ದಾನೋ ಅಷ್ಟು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದನ್ನು ಮಂಗಳವಾರ ಮಾಡಿದ್ರೆ ನಿಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ನೀವು ಬೆಳ್ಳಿಯ ಒಂದು ತುಂಡನ್ನ ನಿಮ್ಮ ಬಳಿ ಇಟ್ಕೊಳ್ಳಿ, ಇಲ್ಲ ಬೆಳ್ಳಿಯ ಉಂಗುರವನ್ನ ಹಾಕ್ಕೊಳ್ಳಿ. ಇದರಿಂದಾನು ಮಂಗಳ ದೋಷದ ಪರಿಣಾಮ ಕಡಿಮೆ ಆಗೇ ಆಗುತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ನೋಡಿದ್ರಲ್ವಾ? ಒಂದೇ ಒಂದು ಕೆಂಪು ಇಟ್ಟಿಗೆ ಇದ್ರೆ ಸಾಕು, ಮಂಗಳ ದೋಷದಿಂದ ನಿಮಗೆ ಶಾಶ್ವತ ಮುಕ್ತಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.